ಲಡಾಖ್ನ ಆಹಾರ, ರುಚಿ, ಸಂಸ್ಕೃತಿ ಮತ್ತು ಆತಿಥ್ಯದ ಸೊಗಸು. ನಮ್ಮ ಕುಟುಂಬಕ್ಕೆ ಪ್ರವಾಸ ಅಂದರೆ ಕೇವಲ ಹೊಸ ಸ್ಥಳಗಳನ್ನು ನೋಡುವುದಷ್ಟೇ ಅಲ್ಲ, ಆ ಪ್ರದೇಶದ ಸಂಸ್ಕೃತಿ, ಜನರ ಜೀವನ ಶೈಲಿ ಮತ್ತು ವಿಶೇಷವಾಗಿ ಅಲ್ಲಿನ ಆಹಾರವನ್ನು ಅನುಭವಿಸುವುದು ಕೂಡ ಅಷ್ಟೇ ಮುಖ್ಯ. ಹೊಸ ಹೊಸ ತಿನಿಸುಗಳನ್ನು ಸವಿಯುವುದನ್ನು ನಾವು ಯಾವಾಗಲೂ ಖುಷಿಯಿಂದ ಸ್ವೀಕರಿಸ್ತೀವಿ. ಹಾಗಾಗಿ ನಾವು ಎಲ್ಲಿಗೆ, ಯಾವುದೇ ದೇಶಕ್ಕೆ, ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಊಟದ ಬಗ್ಗೆ ಇವತ್ತಿನವರೆಗೆ ಎಂದೂ ಸಮಸ್ಯೆಯಾಗಿಲ್ಲ. ಅದೇ ರೀತಿ ನಮ್ಮ ಲಡಾಖ್ ಪ್ರವಾಸವೂ ಅದ್ಭುತ ಅನುಭವ ನೀಡಿತು. ಲೇ ನಗರದ ಸುಂದರ ಕೆಫೆಗಳು ಮತ್ತು ಉತ್ತಮ ರೆಸ್ಟೋರೆಂಟ್ಗಳಿಂದ ಹಿಡಿದು ರಸ್ತೆ ಬದಿಯ ಸಣ್ಣ ಊಟದ ಅಂಗಡಿಗಳು, ಹಳ್ಳಿಗಳಲ್ಲಿನ ಸರಳ ಹೋಮ್ ಸ್ಟೇಗಳಲ್ಲಿ ಸಿಕ್ಕ ಮನೆಯ ಊಟದವರೆಗೆ ಎಲ್ಲವನ್ನೂ ಸವಿಯುವ ಅವಕಾಶ ನಮಗೆ ಸಿಕ್ತು. ಪ್ರತಿಯೊಂದು ಸ್ಥಳದಲ್ಲೂ ಒಂದೊಂದು ವಿಭಿನ್ನ ರುಚಿ, ವಿಭಿನ್ನ ಅನುಭವ. ಲಡಾಖ್ನ ಆಹಾರ ಅದರ ಹವಾಮಾನ ಮತ್ತು ಜೀವನ ಶೈಲಿಗೆ ಹೊಂದಿಕೊಂಡಿದೆ. ವರ್ಷದಲ್ಲಿ ಬಹುತೇಕ ಸಮಯ ತೀವ್ರ ಚಳಿ ಇರೋದರಿಂದ ದೇಹಕ್ಕೆ ಉಷ್ಣತೆ ಮತ್ತು ಶಕ್ತಿ ನೀಡುವ ಆಹಾರಕ್ಕೆ ಇಲ್ಲಿ ಹೆಚ್ಚು ಮಹತ್ವ. ತುಪ್ಪ, ಬೆಣ್ಣೆ, ಬಾರ್ಲಿ, ಗೋಧಿ, ಆಲೂಗೆಡ್ಡೆ, ಸೋಯಾ, ವಿವಿಧ ತರಕಾರಿಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಮಸಾಲೆಗಳ ಬಳಕೆ ನಮ್ಮ ದಕ್ಷಿಣ ಭಾರತೀಯ ಅಡುಗೆಗಿಂತ ಕಡಿಮೆ, ಆದರೂ ಪ್ರತಿಯೊಂದು ತಿನಿಸಿಗೂ ತನ್ನದೇ ಆದ ನೈಸರ್ಗಿಕ ರುಚಿ ಇರುತ್ತೆ. ಇಲ್ಲಿನ ಪ್ರಸಿದ್ಧ ತಿನಿಸುಗಳಲ್ಲಿ ತುಕ್ಬಾ, ಮೋಮೋ, ಸ್ಕ್ಯೂ, ಟಿಂಗ್ಮೋ, ಚುಟಾಗಿ, ಕಾಂಬೀರ್, ಬಾರ್ಲಿಯಿಂದ ತಯಾರಿಸುವ ಸಾಂಪಾ ಮುಂತಾದವು ಪ್ರಮುಖವಾಗಿವೆ. ನಾವು ಎಲ್ಲವನ್ನೂ ಸವಿಯಲು ಪ್ರಯತ್ನಿಸಿದ್ವಿ. ಬಿಸಿ ಬಿಸಿ ಕಾಹ್ವಾ ಚಹಾ, ಪರೋಟ, ಸೋಯಾ ಚಂಕ್ಸ್ ಕರಿ, ಸ್ಥಳೀಯ ತರಕಾರಿ ಪಲ್ಯಗಳು, ಸರಳ ದಾಲ್, ಅನ್ನ ಏನೇ ಕೊಟ್ಟರೂ ಸಂತೋಷದಿಂದ ನಾವು ಸವಿದ್ವಿ. ನಮ್ಮ ಮಕ್ಕಳಿಗೆ ಎಲ್ಲೆಡೆ ಸಿಗ್ತಿದ್ದಂತಹ ಮ್ಯಾಗಿ, ನೂಡಲ್ಸ್ ಕೂಡ ಒಂದು ಸಂತೋಷವೇ. ಎಷ್ಟೇ ದೂರದ ಪ್ರದೇಶವಾದರೂ ಒಂದು ಬಟ್ಟಲು ಬಿಸಿ ಮ್ಯಾಗಿ ಮತ್ತು ಚಹಾ ಸಿಕ್ಕರೆ ಸಾಕು, ಪ್ರಯಾಣದ ಆಯಾಸವೇ ಮರೆಯಾಗ್ತಾಯಿತ್ತು. ಆದರೆ ಲಡಾಖ್ನ ಆಹಾರಕ್ಕಿಂತಲೂ ಹೆಚ್ಚು ಮನಸ್ಸು ಗೆದ್ದದ್ದು ಅಲ್ಲಿನ ಜನರ ಆತಿಥ್ಯ. ಅವರ ಮುಖದಲ್ಲಿನ ನಗು, ಆತ್ಮೀಯ ಸ್ವಾಗತ ಮತ್ತು ಇನ್ನೂ ಸ್ವಲ್ಪ ತಿನ್ನಿ ಎನ್ನುವ ಕಾಳಜಿ ಮನಸ್ಸಿಗೆ ತುಂಬ ಹತ್ತಿರವಾಗುತ್ತೆ. ಸಣ್ಣ ಟೀ ಅಂಗಡಿಯಾಗಲಿ, ಹೋಮ್ ಸ್ಟೇ ಆಗಲಿ ಅಥವಾ ದೊಡ್ಡ ರೆಸ್ಟೋರೆಂಟೇ ಆಗಲಿ, ಎಲ್ಲೆಡೆ ಆತ್ಮೀಯತೆಯ ಅನುಭವ ಸಿಕ್ತು. ಕಠಿಣ ಹವಾಮಾನದಲ್ಲಿ ಬದುಕುವ ಜನರು ಎಷ್ಟು ಸರಳವಾಗಿ ಪ್ರೀತಿಯಿಂದ ಅತಿಥಿಗಳನ್ನು ಬರಮಾಡಿಕೊಳ್ತಾರೆ ಎಂಬುದನ್ನು ನೋಡಿ ತುಂಬಾ ಸಂತೋಷವಾಯಿತು. ನಿಯಮಿತವಾಗಿ ಪ್ರವಾಸ ಮಾಡುವುದರ ದೊಡ್ಡ ಸೌಂದರ್ಯವೇ ಇದು. ನಾವು ಹೊಸ ಆಹಾರಗಳನ್ನು ಸವಿಯುವುದಷ್ಟೇ ಅಲ್ಲ, ಆ ಆಹಾರದ ಹಿಂದೆ ಇರುವಂತಹ ಇತಿಹಾಸ, ಸಂಸ್ಕೃತಿ ಮತ್ತು ಜನರ ಬದುಕನ್ನು ಅರ್ಥ ಮಾಡ್ಕೊಳ್ತೀವಿ ಕೂಡ. ವಿಶೇಷವಾಗಿ ಮಕ್ಕಳಿಗೆ ಇದು ಒಂದು ದೊಡ್ಡ ಪಾಠ. ಪುಸ್ತಕಗಳಲ್ಲಿ ಓದುವ ಭಾರತದ ವೈವಿಧ್ಯತೆಯನ್ನು ಅವರು ತಮ್ಮ ಕಣ್ಣಾರೆ ನೋಡಿ, ತಮ್ಮ ನಾಲಿಗೆಯಿಂದ ರುಚಿಸಿ, ತಮ್ಮ ಮನಸ್ಸಿನಲ್ಲಿ ಅನುಭವಿಸ್ತಾರೆ. ನಮ್ಮ ದೃಷ್ಟಿಯಲ್ಲಿ ಪ್ರವಾಸವೆಂದರೆ ಅಲ್ಲಿನ ಜನರೊಂದಿಗೆ ಬೆರೆಯುವುದು, ಅವರ ಸಂಸ್ಕೃತಿಯನ್ನು ಗೌರವಿಸುವುದು, ಅವರ ಆಹಾರವನ್ನು ಸವಿಯುವುದು ಮತ್ತು ಆ ಅನುಭವಗಳನ್ನು ಜೀವನ ಪೂರ್ತಿ ನೆನಪಿನಲ್ಲಿಟ್ಟುಕೊಳ್ಳೋದೇ ಒಂದು ನಿಜವಾದ ಪ್ರವಾಸ. ನಮ್ಮ ಮಕ್ಕಳು ಕೂಡ ಲಡಾಖ್ನಲ್ಲಿ ಸಿಕ್ಕಿದಂತಹ ಎಲ್ಲ ಊಟವನ್ನು ಬಹಳ ಆನಂದಿಸಿದರು.